ಆಗಿದ್ದಾವೆ. ಲೆಕ್ಕ ಇಟ್ಟವ್ರು ಯಾರು ಮಾತಾಡೋದು ಈಗೂ ಅಷ್ಟ ಫಾಸ್ಟ್ ಹೇಳಿದ್ದಾರೆ. ಆದರೆ ದೊಡ್ಡ ಏನು ಹೇಳಕ್ಕೆ ಹೋಗಿಲ್ಲ. ತಾವು ವಿಕಸಿತ ದೇಶ ಮಾಡ್ತೀವಿ, ಎಲ್ಲರಿಗೂ ಮುಂದಿನ 5 ವರ್ಷ 5 ಕಿಲೋ ಅಕ್ಕಿ ಕೊಡ್ತೀವಿ, ಜೊತೆಗೆ ನಾರಿ ಸನ್ಮಾನ ಮಾಡ್ತೀವಿ, ಹಾಗೆ ಹೀಗೆ ಆಟೋ ರಿಕ್ಷಾದವ್ರದ್ದು ಇನ್ನುಳಿದವ್ರಿಗೆ ನಾವು ಏನಪ್ಪ ಅಂತಂದ್ರೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ, ಕೈಗಾರಿಕೆಗಳನ್ನ ಹೆಚ್ಚು ಮಾಡ್ತೀವಿ, ಅನೇಕ. ಯಾಕಂದ್ರೆ ಒಂದಿಷ್ಟು ಸ್ವಲ್ಪ ಅಷ್ಟು ಓದಿ ಬಿಡ್ತೀನಿ ನಿಮಗೆ. ನೀವು ಕೇಳಿರಿ, ಮೊದಲದಾಗೆ ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆಯಲ್ಲಿ 70 ವರ್ಷ ದಾಟಿದ ಎಲ್ಲ ಹಿರಿಯರಿಗೂ ಏನಪ್ಪ ಅಂತಂದ್ರೆ ಸೇರ್ಪಡೆ ಮಾಡ್ತೀವಿ ಅಂತ. 70 ವರ್ಷ ದಾಟಿದವ್ರಿಗೆ ಆಯುಷ್ಮಾನದಲ್ಲೇ ಸೇರಿಸ್ತೀವಿ ಅಂತ. ಯಾರೇ ಈ ವಯಸ್ಸಾದವ್ರಿಗೆ ಏನು ಅನುಕೂಲ ಮಾಡಬೇಕಾಗಿತ್ತು ಅಂತ ಕಿತ್ತಾಕಿದ್ದಾರೆ. ರೈಲ್ವೇದಲ್ಲಿ ಆಗಲಿ ಎಲ್ಲೂ ಆಗಲಿ ಇವೊಂದು ಏನೋ ಇದು ಹೊಸ ಸೇರಿಸಿದ್ದಾರೆ ಹಿಂದಿನ ಗ್ಯಾರಂಟಿಗಳ ನೆಲೆಗಟ್ಟಿನೆಲ್ಲ. ಅದರ ನಂತರದಲ್ಲಿ ಆಯ್ದ ಸ್ಥಳಗಳನ್ನು ಮದುವೆಗೆ ಸಜ್ಜುಗೊಳಿಸುವ ಮೂಲಕ ವೆಡ್ ಇನ್ ಇಂಡಿಯಾ ಉತ್ತೇಜನ ಮಾಡ್ತೀವಿ ಅಂತ. ನೋಡಿರಿ, ಇದು ಒಂದು ಘೋಷಣೆ. ಅದರ ಜೊತೆಗೆ 3 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಲಖ್ಪತಿ ದೀದಿ ಮಾಡಲು ಪ್ರಯತ್ನ. 3 ಕೋಟಿ ಅಂದರೆ ಆ್ಯಕ್ಚುಲಿ ಇದು 3 ಕೋಟಿ ಗ್ರಾಮೀಣ ಮಹಿಳೆಯರಿಗೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕೋಟಿ ಇದ್ದಾರೆ ಜನಸಂಖ್ಯೆಯಲ್ಲಿ? ಒಂದು ಅಂದಾಜು. ಯಾಕಂದ್ರೆ 140 ಕೋಟಿ ಅಂದರೆ 70 ಕೋಟಿ ಹೆಚ್ಚು ಕಡಿಮೆ ಎಡಬಲ ಹೆಣ್ಮಕ್ಳು. ಅದರಲ್ಲಿ ವಯಸ್ಸದವ್ರು ಎಷ್ಟು ಕೋಟಿ ಇರಬಹುದು? ಅದರಲ್ಲಿ 3 ಕೋಟಿ ಜನಕ್ಕೆ ಇವರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾವಾಗ ಗೊತ್ತಿಲ್ಲ. ಮುಂದೆ ಇನ್ನೊಂದು ನಾರಿ ಶಕ್ತಿ ವಂದನಾ ಅಧಿನಿಯಮ ಏನಪ್ಪ, ಈ ಮೂಲಕ ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತೀವಿ. ಹಿಂಗೆ ಈ ಸಲ ಏನು ಒಟ್ಟಲ್ಲಿ ಭಾಷಣ ಒಂದು ಕೊಟ್ಟಿದ್ದಾರೆ. ಇದು ರಾಜನಾಥ್ ಸಿಂಗ್ ಅವರು ಮಾಡಿದ್ದಾರೆ. ಇದು ಏನಪ್ಪ ಸಂಕಲ್ಪ ಪತ್ರ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಅದು ಈಗಾಗಲೇ ಮಾತಾಡಿದ್ರಲ್ಲಿ ಎಷ್ಟೋ ಸಲ ಬಂದು ಹೋಗಿದ್ದಾವೆ, ಅನೇಕ ಸಲ ಇಂಥವು ಮಾತಾಡಿದ್ದಾರೆ. ಅದು ದೊಡ್ಡ ಘೋಷಣೆ ಇಲ್ಲ ಇದರಲ್ಲಿ. ಇದು ನಾವು ಗಮನಿಸ್ಬೇಕಾಗಿದೆ. 2014 ತಾವೇನು ಘೋಷಣೆ ಮಾಡಿದರು ಅವ್ರದ್ದು ಯಾವುದೂ ಚಿತ್ರಣ ಇರಲಿಲ್ಲ. ಯಾಕೆ ಕೊಡಲಿಲ್ಲ? ಅವ್ರಿಗೆ ಒಳಗೆ ಎಲ್ಲೋ ಗಿಲ್ಟಿ ಕಾನ್ಸಸ್ ಕಾಡ್ಲಿಕ್ಕಂತ. ನಾವು ಈಗಾಗಲೇ ಅನೇಕ ಘೋಷಣೆಗಳನ್ನು ಮಾಡಿದ್ದೀವಿ. ಆ ಅನೇಕ ಘೋಷಣೆಗಳನ್ನು ನಾವು ಏನಾದರೂ ಒಂದನ್ನಾದರೂ ಯಶಸ್ವಿಯಾಗಿ ನಿರ್ವಹಿಸಿದ್ದೇವ? ನಾವು ಸಂಪೂರ್ಣವಾಗಿ ಇಷ್ಟರಲ್ಲಿ ಎಲ್ಲರಿಗೂ ಮನೆ ಕಟ್ಟಿಕೊಡೋದಂತ ಹೇಳಿದರು. ಈಗ 4 ಕೋಟಿ ಜನಕ್ಕೆ ಕಟ್ಟಿಕೊಟ್ಟಿದ್ದೀವಿ. ಇನ್ನು 3 ಕೋಟಿ ಜನಕ್ಕೆ ಮುಂದಿನ ಜನರಲ್ಲಿ ಕಟ್ಟಿಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಎಲ್ಲರಿಗೂ ಮನೆ ಅಂತ ಅಲ್ಲ. ಅಂದ್ರೆ ಅವ್ರಿಗೂ ಸಹಿತ ವಿಶ್ವಾಸ ಉಳಿದಿಲ್ಲ. 2014 ಕೊಟ್ಟಂಥ ಆಶ್ವಾಸನೆಗಳನ್ನ ಪೂರೈಸ್ತೀವಿ ಅಂತಾರೆ. ಇದೆಲ್ಲ ನೋಡಿದಾಗ ಮತ್ತು ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ 2 ಪಕ್ಷಗಳು, ಒಂದಿದ್ದು ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದೆ ಅಂತ. ಅದರಲ್ಲೂ ನಮ್ಮ ಏನಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರು ಹಳೆಯ ಗ್ಯಾರಂಟಿಗಳಿಗೆ ಯಾವ ಹೊಣೆಗಾರಿಕೆಯೂ ಇಲ್ಲ, ಕೇವಲ ಪದಗಳ ಕನ್ಕಟ್ಟು. ಮೋದಿ ಗ್ಯಾರಂಟಿ ಅಂದರೆ ಜುಮ್ರಾಗಳ ವಾರಂಟಿ, ಸುಳ್ಳುಗಳ ವಾರಂಟಿ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳೋದು ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಸುಮ್ಲ ಅಂಥೇಳಿ ಪೂರ್ಣ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಹಂಗೆ ಇನ್ನುಳಿದವರು ಕಾಂಗ್ರೆಸ್ನ ಅನೇಕ ನಾಯಕರು ಈ ಪ್ರಣಾಳಿಕೆಯನ್ನು, ಈ ಮ್ಯಾನಿಫೆಸ್ಟೋವನ್ನು ತೀವ್ರವಾಗಿ ಖಂಡಿಸ್ತಾರೆ. ಎಲ್ಲಿ ಹೋದಪ್ಪ ನಮಗೆ? ನೀವು ನಮಗೆ ಕೊಟ್ಟಿದ್ರಿ ಆ ಸಂದರ್ಭದಲ್ಲೇ 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಕೊಡ್ತಾನೆ ಅಂತೇಳಿ. ಅಟ್ಲೀಸ್ಟ್ ಇಡೀ 10 ವರ್ಷದಲ್ಲಿ 2 ಕೋಟಿ ಆದರೂ ಉದ್ಯೋಗನ ಸೃಷ್ಟಿ ಮಾಡಿದ್ದೀರಾ ಅನ್ನುವಂಥ ಮೂಲಭೂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಮ್ಯಾನಿಫೆಸ್ಟೋ ಬದಲಾಗಿ ಅನೇಕ ಟೀಕೆಗಳನ್ನು ಮಾಡ್ತಾಯಿದ್ದಾರೆ. ಮತ್ತಿದು ಜನರಿಗೆ ಹೋಗಿ ಮುಟ್ಟುವುದೂ ಇಲ್ಲ, ಇದು ಆಗುವುದೂ ಇಲ್ಲ. 2047 ವಿಕಸಿತ ದೇಶ ಮಾಡ್ತಂತ ಹೇಳ್ತಾರೆ. ಅಲ್ಲಿವರೆಗೆ ಏನಿದು ಅಂತ. ಮತ್ತು ಒಲಿಂಪಿಕ್ ನಮ್ಮಲ್ಲಿ ನಡೆಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅಲ್ಲಿವರೆಗೆ ಇವ್ರು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ವ್ಯಂಗ್ಯ ಮಾಡೋದು ಮತ್ತೇನು ಮಾಡೋದು ಇದ್ದೇ ಇರ್ತದೆ. ಆದರೆ ಇಲ್ಲಿ ನಾವಿಲ್ಲಿ ಪ್ರಶ್ನೆ ಮಾಡೋಂಥದ್ದು ಏನಪ್ಪ ಅಂದರೆ, ಈಗೇನು ಕೊಟ್ಟಿದ್ದಾರೆ ಇದ್ರಲ್ಲಿ ಅಂತ ಹೇಳ್ಕೊಳ್ಳೋದು ಯಾವುದೂ ಇಲ್ಲ. ಸಾಮಾಜಿಕ ಭದ್ರತೆ ಕೊಡ್ತೀವಿ, ಇನ್ನುಳಿದು ಕೊಡ್ತೀವಿ, ಏನೇನು ಚಿಕ್ಕ ಏನೋ ಕೊಟ್ಟಿದ್ದಾರೆ. ಆದರೆ 2 ಕೋಟಿ ಉದ್ಯೋಗ ಕೊಡೋದ್ರ ಬಗ್ಗೆ ಎಲ್ಲೂ ಮಾತಿಲ್ಲ. ರೈತರಿಗೆ ಈಗಾಗಲೇ ಹೇಳಿದ್ರು ಅವರು 2022 ಇವರು ಆಯವನ್ನು ಡಬಲ್ ಮಾಡೋದಂತೇಳಿ. ಅದರ ಬಗ್ಗೆ ಮಾತಿಲ್ಲ. ರೈತರಿಗೆ ಏನೋ ಒಂದಿಷ್ಟು ನಾವು ಗೊಬ್ಬರ ಕೊಡ್ತೀವೋ, ಮತ್ತೇನೋ ಕೊಡ್ತೀವೋ, ಸಬ್ಸಿಡಿ ಕೊಡ್ತೀವೋ ಅನ್ನೋಂಥ ಕೆಲವೊಂದಿಷ್ಟು ಮಾತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲೇ ಇಡೀ ರೈತ ಸಮುದಾಯ ಎದ್ದು ನಿಲ್ಲುವಂಥದ್ದು ಇದರಲ್ಲಿ ಏನೂ ಉಲ್ಲೇಖ ಇಲ್ಲ. ಮತ್ತು ಅದ್ರ ಜೊತೆಗೆ ಇವತ್ತು ಬೆಲೆ ಏರಿಕೆ, ಇದರ ಬಗ್ಗೆ ಚರ್ಚೆನೇ ಇಲ್ಲ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ. ಬೆಲೆ ಏರಿಕೆನ ಹೆಂಗೆ ಕಂಟ್ರೋಲ್ ಮಾಡ್ತೀರಪ್ಪ, ಏನು ಮಾಡ್ತೀರ? ಆ ಸಂದರ್ಭದಲ್ಲಿ ಹೇಳಿದ್ರಿ ಅವರು, ನಾವು ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ತೀವಿ ಅಂತೇಳಿ 2014 ಮಾತು ಕೊಟ್ಟಿದ್ರು. ಅವೆಲ್ಲ ಎಲ್ಲಿದೆ ಇವತ್ತು ಕೇವಲ ಶ್ರೀಮಂತರಷ್ಟು ರೈಲಿಗೆ ಹೋಗುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಿಧಾನಕ್ಕೆ.
ಒಂದು ದೊಡ್ಡ ರೈಲ್ವೆ ಒಂದು ಡಬ್ಬಿಗಳಲ್ಲಿ ಎಲ್ಲೋ ಹಿಂದೊಂದು ಮುಂದೊಂದು 2 ಜನರಲ್ ಆಗಿ ಅಡ್ಡಾಡೋರಿಗೆ ಬೋಗಿಗಳನ್ನ ಬಿಟ್ಟು ಉಳಿದ್ರೆಲ್ಲ ದುಡ್ಡು ಮಾಡುವಂಥ ರೇಟ್ ಹೆಚ್ಚು ಮಾಡಿದಂಥ ರೈಲ್ವೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕ್ಷೇತ್ರದಲ್ಲಿ ಏನದಪ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡಬೇಕಾಗಿದೆ. ಜೊತೆಗೆ ಈ ಒಂದು 10 ವರ್ಷಗಳಲ್ಲೇ ಹೇಳ್ತೀನಿ ಈಗಾಗಲೇ ನಿರುದ್ಯೋಗ ಅಂತ ಯಾವ ರೀತಿ ಹೆಚ್ಚಾಗಿದೆ ಅಂತೇಳಿ ಹಿಂದೆಂದಕ್ಕಿಂತಲೂ ಇವತ್ತು ನಿರುದ್ಯೋಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದುಬಿಟ್ಟದ ಅಂತೇಳಿ ಅದ್ರ ಬಗ್ಗೆನೂ ಇಲ್ಲಿ ಉಲ್ಲೇಖ ಇಲ್ಲ.